ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ಬೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ಬೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ. ಇದುವರೆಗೆ ವಾದಿರಾಜರು ಅಪ್ಪಣೆ ಮಾಡಿದ್ರು ಎಲ್ಲಾ ಭಕ್ತರಿಗೆ. ಏನಂದ್ರೆ, ಈ ಏಡಮೂಕ ಬ್ರಾಹ್ಮಣರ ಮುಖಾಂತರ ಏನು ಉಪದೇಶವನ್ನ ನೀಡಿದ್ದೇನೆ ಅದನ್ನ ಎಲ್ಲರೂ ಶ್ರದ್ಧೆಯಿಂದ ವಿಸ್ತಾರವಾದ ಭಕ್ತಿಯಿಂದ ಅದೇ ಥರ ಆ ವೃಂದಾವನದ ವೈಭವವನ್ನ ಎಲ್ಲ ಕೇಳಿರೋ ಥರ ಅದರ ಭಜನೆಯನ್ನ ಮಾಡಬೇಕು. ಆಗ ನಿಮಗೆಲ್ಲಾ ಇಷ್ಟ ನೆರವೇರುತ್ತೆ, ಎಲ್ಲ ಪಾಪಗಳ ನಾಶ ಆಗತ್ತೆ ಅಂತ ಇಷ್ಟನ್ನ ಹೇಳ್ತಾ ಬಂದ್ರು. ಇಲ್ಲಿ ಈ ಪದ್ಯದ ವೈಶಿಷ್ಟ್ಯ ಹೇಳ್ತಾರೆ. ಈ ಒಂದು ಪದ್ಯ ಏನ್ ಬಂತಲ್ಲ, ಏವಂ ನಿಶಮ್ಯ ಮಮ ಭೃತ್ಯ ಮುಖಾಚ್ಚ ಸರ್ವಂ ವೃಂದಾವನಸ್ಯ ವಿಭವಂ ಸುಜನಾಶ್ಚ ಸರ್ವೇ ಶ್ರದ್ಧಾಲವೋ ವಿತತ ಭಕ್ತಿಯುತಾ ಭಜಂತು ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತತ್. ಈ ಪದ್ಯ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇದು ಇಡೀ ಗ್ರಂಥಕ್ಕೆ, ಇಡೀ ಗ್ರಂಥ ಸಮಗ್ರ ಸ್ವಾತ್ಮ ವೃಂದಾವನಾಖ್ಯಾನ ಗ್ರಂಥಕ್ಕೆ ಇದು ಮೂಲ ಅಡಿಪಾಯದಂತೆ, ಪೀಠಭೂತ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಅಧ್ಯಾಯ ಏನಿದೆ ಅದು ಇಡೀ ಮುಂದಿನ ಎಲ್ಲ ಅಧ್ಯಾಯಕ್ಕೆ ಮೂಲ. ಅದ್ ಹೇಗೆ ಇದು ಪೀಠ? ಈ ಗ್ರಂಥ ಅದು ಹೇಗೆ ಅಡಿಪಾಯ ಆಯ್ತು ಅಂದ್ರೆ ನೋಡಿ, ಇಡೀ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಏನೇನು ಫಲ ಸಿಗತ್ತೋ ನೋಡಿ. ಇಂಥ ರೀತಿಯಲ್ಲಿ ಗುರುರಾಜರ ಸೇವೆ ಮಾಡಿದಾಗ ಶೇಷ ಅನ್ನೋ ಪಂಡಿತನಿಗೆ ಅನುಕೂಲ ಆಯ್ತು, ಲಕ್ಷ್ಮೀಪತಿಗೆ, ಸೀತಾ ಪತಿ, ವ್ಯಾಸ, ಹೀಗೆ ಅನೇಕ ಭಕ್ತರಿಗೆ ಯಾವ್ಯಾವ ತರ ಅನುಗ್ರಹ ಆಯ್ತು.
ಯಾವ ತರ ಅವ್ರು ಸೇವೆ ಮಾಡಿದ್ರು, ಇದೆಲ್ಲ ವಿಷಯ ಹೇಳ್ತಾರಲ್ಲ, ಅಲ್ಲಿ ಅನುಗ್ರಹ ಏನಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನೇನು ಅಭೀಷ್ಟ ಸಿಕ್ತು ಅವ್ರಿಗೆಲ್ಲ ಅಂತ. ಅದನ್ನೆಲ್ಲ ಇಲ್ಲಿ ಸರ್ವೇಷ್ಟದಂ ಅಂತ ಆ ಶಬ್ದದಿಂದ ಸೂಚನೆ ಮಾಡಿದೆ. ಅಂದ್ರೆ ಇದು ಎಲ್ಲರಿಗೂ ಇಷ್ಟಪ್ರದ, ಬರೀ ಆಖ್ಯಾನದಲ್ಲಿ ಬಂದ ವ್ಯಕ್ತಿಗಳಿಗೆ ಮಾತ್ರ ಅಷ್ಟೇ ಅಲ್ಲ. ಆಖ್ಯಾನದಲ್ಲಿ ಕೆಲವ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಇಂಥವ್ರಿಗೆ ಹೀಗಾಯ್ತು ಅಂತ. ಬರೀ ಅಷ್ಟೇ ಅಲ್ಲ, ಅವರ ಶಿಷ್ಯರಿಗೆ, ಅವರ ಕುಟುಂಬಕ್ಕೆ, ಈಗಲೂ ಪ್ರತಿಯೊಬ್ಬರಿಗೂ ಆ ಆಖ್ಯಾನದ ವಿಶೇಷ, ವೃಂದಾವನದ ವೈಭವವನ್ನ ಕೇಳಿ ಯಾರು ಆ ರೀತಿ ಸೇವೆ ಮಾಡ್ತಾರೋ ಅವ್ರಿಗೆಲ್ಲ ಇಷ್ಟಾರ್ಥ ನೆರವೇರ್ತಾನೆ ಇದೆ ಈ ವೃಂದಾವನಾಖ್ಯಾನ ಪಾರಾಯಣದಿಂದ. ಇದು ಇಡೀ ಅಧ್ಯಾಯದಲ್ಲಿ ಮುಂದೆ ಎಲ್ಲೆಲ್ಲಿ ಏನೇನು ಫಲಗಳನ್ನ ಹೇಳ್ತಾರೆ ಅಂದ್ರೆ, ಸಪ್ತವೃಂದಾವನಾಖ್ಯಾನ ಕೇಳಿದ್ರೆ, ಅದರಲ್ಲೂ ವೃಂದಾವನದ ವೈಭವವನ್ನ ಕೇಳಿದ್ರೆ, ಅದನ್ನ ಓದಿದ್ರೆ, ಅದನ್ನ ಇನ್ನೊಬ್ರಿಗೆ ಹೇಳಿದ್ರೆ, ಬರೆದ್ರೆ, ಈ ತರ ಏನೇನಿದೆ ಅದಕ್ಕೆಲ್ಲ ಲಭಿಸುವಂತ ಫಲ ಏನು ಅನ್ನೋದನ್ನ ಚಿಕ್ಕದಾಗಿ ಸರ್ವೇಷ್ಟದಂ ಅಂತ ಎಲ್ಲರಿಗೂ ಇಷ್ಟವಾದದನ್ನ ಕೊಡ್ತು. ಎಲ್ಲರಿಗೂ ಅಂದ್ರೆ ಈ ಎಡಮುಖ ಬ್ರಾಹ್ಮಣರಿಂದ ಹಿಡಿದು ಶೇಷ, ಸೀತಾಪತಿ ಪ್ರತಿಯೊಬ್ಬರಿಗೂ, ಹಾಗೆ ಅವರನ್ನ ಅನುಸರಿಸುವ ಭಕ್ತರಿಗೆ, ಅವರ ಶಿಷ್ಯರಿಗೆ, ಪ್ರತಿಯೊಬ್ಬರಿಗೂ ಇಷ್ಟವನ್ನ ಕೊಡ್ತು. ಅದು ಏನಿಷ್ಟ? ಎಲ್ಲ ಇಷ್ಟಗಳನ್ನು ಕೊಡ್ತು. ಹೀಗೆ ಎಲ್ಲರಿಗೆ ಎಲ್ಲ ಇಷ್ಟವನ್ನ ಕೊಟ್ಟಿದೆ ಇದು ವೃಂದಾವನದ ಈ ವೈಭವವನ್ನು ಕೇಳಿ ಯಾರು ಭಜನೆ ಮಾಡಿದ್ದಾರೆ ಅಂಥವ್ರಿಗೆ. ಆದ್ರಿಂದ ಇದು ಈ ಮುಂದೆ ಬರುವಂತ ಎಲ್ಲ ಫಲ, ಏನೇನು ಫಲ ಸಿಕ್ಕಿದೆ ಅನ್ನೋ ವಿಷಯಕ್ಕೆ ಇದು ಮೂಲಭೂತ ಆಯ್ತು. ಇದಲ್ದೆ ಆ ಶ್ರೀಮುಷ್ಣಮಾಚಾರ್ಯರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅಪಿಚ ಅಯಂ ಅಧ್ಯಾಯ ಸರ್ವ ಅಧ್ಯಾಯ ಪೀಠಭೂತ. ಎಲ್ಲಾ ಅಧ್ಯಾಯಗಳು ಈ ಅಧ್ಯಾಯ, ಎಲ್ಲಾ ಸಪ್ತವೃಂದಾವನಾಖ್ಯಾನಕ್ಕೆ ಈ ಪದ್ಯ, ಈಗ ಹೇಳಿದ 34ನೇ ಪದ್ಯ ಇದು ಮುಖ್ಯ ಅಂತ. ಹೇಗೆ ಅಂತ ಬಿಡಿಸ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಏನ್ ವಿಷಯ ಹೇಳಿದ್ರು? ಸ್ತುತ್ಯಾ ಭಜನೀಯತ್ವಸ್ಯ, ಸ್ತೋತ್ರ. ಅನೇಕ ದೇವರ ಸ್ತೋತ್ರ ಬರ್ತಾ ಇದೆ, ನದಿಗಳ ಸ್ತೋತ್ರ ಆಯ್ತು, ನಾಮಸ್ಮರಣೆ, ಅನೇಕ ವನಗಳ ಸ್ಮರಣೆ ಆಯ್ತು, ಸ್ತೋತ್ರನೇ ಇದು. ಈ ತರ ಎಲ್ಲ ಸ್ತೋತ್ರ ಮಾಡಿ ಮಾಡಿ ವೃಂದಾವನವನ್ನ ಭಜನೆ ಮಾಡ್ಬೇಕು ಅಂತ ಹೇಳ್ತಾರೆ. ಭಜನ ಪರ್ವ, ಸ್ತುತ್ಯಾ ಭಜನೀಯತ್ವ, ಇದು ಮೊದಲನೇ ಅಧ್ಯಾಯದಲ್ಲಿ. ಎರಡನೇ ಅಧ್ಯಾಯದಲ್ಲಿ ಉತ್ಸವ ರೂಪಸ್ಯ ಬರೆದು, ಇನ್ನು ಮಂತ್ರ ಜಪಾತ್ಮಕಸ್ಯ ತೃತೀಯೆ, ಮೂರನೇ ಅಧ್ಯಾಯದಲ್ಲಿ ಮಂತ್ರ ಜಪದ ಬಗ್ಗೆ ಹೇಳ್ತಾರೆ. ನಾಲ್ಕನೇ ಅಧ್ಯಾಯದಲ್ಲಿ ಸರ್ವ ಸಮರ್ಪಣೆ ಮಾಡ್ಬೇಕು ಅನ್ನೋ ಭಜನೆ. ಹೀಗೆ ಇದನ್ನೆಲ್ಲ ಈ ನಾಲ್ಕನೇ ಅಧ್ಯಾಯದಲ್ಲಿ ಹೆಚ್ಚಾಗಿ ವಿಷಯ ಹೇಳೋದು, ಸರ್ವ ಸಮರ್ಪಣೆ ಮಾಡ್ಬೇಕು ಅಂತ. ಈಗ ಸರ್ವೇಷ್ಟದಂ ಅಂತ ಬಂತು. ಈ ಸರ್ವೇಷ್ಟದಂ ಅನ್ನೋ ಶಬ್ದ ಏನಿದೆಯಲ್ಲ, ಈ 34ನೇ ಶ್ಲೋಕದಲ್ಲಿ ಬಂತಿತ್ತಲ್ಲ, ಈ ವಿಷಯವನ್ನ ಇಟ್ಕೊಂಡು ದೃಷ್ಟಪ್ರದ, ಇಷ್ಟಪ್ರದ, ಅಂದ್ರೆ ಯಾವ್ದು ನಮಗೆ ಕಣ್ಣಿಗೆ ಕಾಣುತ್ತೋ, ಸಿಗತ್ತೋ, ಅನುಭವಿಸ್ಲಿಕ್ಕೆ ಆಗತ್ತೋ ಅಂತ ಫಲಗಳನ್ನ ಈ ಆಖ್ಯಾನದಲ್ಲಿ ಹೇಳಿದ ವೃಂದಾವನ ವೈಭವವನ್ನ ಶ್ರವಣ ಮಾಡಿ ಸೇವೆ ಮಾಡಿದವ್ರಿಗೆ ಸಿಕ್ಕಿದೆ. ಲೌಕಿಕ ಫಲಗಳು ಹೌದು, ಅಲೌಕಿಕ ಫಲಗಳು ಹೌದು, ಎರಡೂ ಸಿಗತ್ತೆ ಪಾದರಾಜರ ಸೇವೆಯನ್ನ ಮಾಡಿದವರಿಗೆ ಈ ಪ್ರಕಾರವಾಗಿ, ವೃಂದಾವನದಲ್ಲೇ ಇದು ಆಖ್ಯಾನದಲ್ಲಿ ಹೇಳಿದ ಪ್ರಕಾರವಾಗಿ. ಇದಕ್ಕೆ ಉದಾಹರಣೆಗಳನ್ನು ಎಲ್ಲಿ ಕೊಟ್ಟಿದ್ದಾರೆ? ಇದಕ್ಕೆಲ್ಲ ದ್ವಾದಶ ಅಧ್ಯಾಯದವು ನಿರೂಪಣ ಅಲ್ಲೆಲ್ಲ ಹೇಳಿದ್ದಾರೆ. 12ನೇ ಅಧ್ಯಾಯ ಏನಿದೆಯಲ್ಲ, ಅಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ಅದೊಂದೇ ಅಧ್ಯಾಯ ಅಲ್ಲ, ಇನ್ನು ಅನೇಕ ಅಧ್ಯಾಯಗಳಲ್ಲಿ ಇದೆ. ಅದು 4ನೇ ಅಧ್ಯಾಯ ಆದ್ಮೇಲೆ ಒಂದಿಷ್ಟು ಅವರ ವೈಭವವನ್ನೆಲ್ಲ ಹೇಳ್ತಾ, ಹಾಗೆ 12 ದ್ವಾದಶ ಅಧ್ಯಾಯ ಆದವು ಇನ್ನು ಮುಂದಕ್ಕೆ ಅನೇಕ ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿ ಈ ಪದ್ಯದ ಶ್ರೇಷ್ಠತೆಯನ್ನ ಮುಂದೆ ಇನ್ನೂ ಹೇಳ್ತಾರೆ. ಇದು ಹೇಗಿದೆ ಈ ಪದ್ಯ ಅಂದ್ರೆ, ಇದು ತುಂಬಾ ಉತ್ತಮವಾದ ಪದ್ಯ. ಏವಂ ನಿಶಮ್ಯಮ ಭೃತ್ಯ ಮುಖಾಚ ಅನ್ನೋ ಪದ್ಯ. ಯಾಕೆಂದ್ರೆ ಈ ಬ್ರಹ್ಮಸೂತ್ರಗಳಲ್ಲಿ ಎಲ್ಲಾ ಸೂತ್ರಗಳಿಗೆ ಮೊದಲನೇ ಸೂತ್ರ ಅದು ಅಡಿಪಾಯ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಈ ಸೂತ್ರ ಇಲ್ಲದೇನೆ ಮುಂದೆ ಯಾವುದು ಇಲ್ಲ. ಆ ಸೂತ್ರ ಯಾಕೆ ಮುಖ್ಯ ಅಂದ್ರೆ, ಇನ್ನು ಇಡೀ ಸೂತ್ರ ಜನ್ಮಾದ್ಯಸೇತಃ ಅಂತ 2ನೇ ಸೂತ್ರದಿಂದ ಶುರು ಮಾಡಿ ಕೊನೆಗೆ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅನ್ನೋವರೆಗೆ ಇಡೀ ಬ್ರಹ್ಮಸೂತ್ರ ವಿಚಾರ ಮಾಡೋದೇ ಬ್ರಹ್ಮನ ಬಗ್ಗೆ. ಆ ಬ್ರಹ್ಮನ ಬಗ್ಗೆ ತಿಳಿಸಿದ್ದೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅನ್ನೋ ಸೂತ್ರ. ಹಾಗಾದ್ರೆ ಮೊದಲನೇ ಸೂತ್ರ ಹೇಗಿರತ್ತೆ ಅಂದ್ರೆ, ಮುಂದೆ ಗ್ರಂಥದಲ್ಲಿ ಏನ್ ವಿಷಯ ಹೇಳ್ತಾರೆ ಅದಕ್ಕೆ ಅಡಿಪಾಯ, ಮೂಲ ಅಲ್ಲೇ ಇರುತ್ತೆ. ಅದನ್ನೇ ಇಟ್ಕೊಂಡು ಇಡೀ ಗ್ರಂಥದಲ್ಲಿ ಹೇಳೋದು. ಹಾಗೆ ಇಲ್ಲಿ ಸರ್ವೇಷ್ಟದಂ ಅಂತ ಒಂದು ಶಬ್ದ ಬಂದಿದೆಯಲ್ಲ, ಈ ಪದದ ಅರ್ಥವನ್ನ ಇಟ್ಕೊಂಡೆ ಇಡೀ ಇನ್ನು ಮುಂದೆ ಏನೇನು ಸಮಗ್ರ ಅಧ್ಯಾಯಗಳಿದೆ ಸಪ್ತವೃಂದಾವನಾಖ್ಯಾನದು, ಅದೆಲ್ಲ ಇದ್ರ ಬಗ್ಗೆ ಹೇಳೋದು ಅಂತ. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಶ್ರೀಮುಷ್ಣಮಾಚಾರ್ಯರು. ಸುಮ್ನೆ ಹೇಳಿಲ್ಲ ಈ ಮಾತನ್ನ. ಈ ತರ ಹೇಳ್ಬೇಕು ಅಂದ್ರೆ ತುಂಬಾ ಸಲ ಯೋಚನೆ ಮಾಡಿರ್ಬೇಕು, ತುಂಬಾ ಅನುಭವ ಆಗಿರ್ಬೇಕು. ಯಾಕಂದ್ರೆ ಇವ್ರೇನು ಹೇಳ್ತಾ ಇದ್ದಾರೆ, ಅಲ್ಲಿ ಮೊದಲನೇ ಬ್ರಹ್ಮಸೂತ್ರ ಏನೋ ಸರಿ, ಅದ್ರ ಹೇಳ್ಬಿಡ್ಬೋದು. ಹೇಗೆ ಅದು ಸುಮಾರು ಅಧ್ಯಯನ ಆಗಿದ್ರೆ ಅದೆಲ್ಲರೂ ವ್ಯಾಖ್ಯಾನದಲ್ಲಿ ಇರುತ್ತೆ, ಬರೆದು ಬಿಟ್ಟಿರ್ತಾರೆ, ಅಷ್ಟೆಲ್ಲ ಅನುಭವಕ್ಕೂ ಬಂದಿರುತ್ತೆ. ಯಾಕೆ ಬ್ರಹ್ಮನ ವಿಚಾರಣೆ ಇಡೀ ಬ್ರಹ್ಮಸೂತ್ರದಲ್ಲಿ ಮಾಡೋದ್ರಿಂದ ಮೊದಲನೇ ಸೂತ್ರ ಇಡೀ ಅಧ್ಯಾಯಕ್ಕೆ ಪೀಠ ಅಂತ ಹೇಳ್ಬಿಡ್ಬೋದು. ಆದ್ರೆ ಇಲ್ಲಿ ಹಾಗೆ ಹೇಳೋದ್ ಕಷ್ಟ.
ಯಾಕಂದ್ರೆ ಸ್ವಾಪ್ತವೃಂದಾವನಾಖ್ಯಾನಕ್ಕೆ ಈ ವ್ಯಾಖ್ಯಾನ ಗ್ರಂಥನೇ ಇಲ್ಲ. ಇವರು ಗ್ರಂಥವನ್ನ ಬರೆದಿದ್ದಾರೆ, ವ್ಯಾಖ್ಯಾನ ಗ್ರಂಥವನ್ನ. ಅದರಲ್ಲೂ ಈ ಅಂಶವನ್ನು ಇಡೀ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಹೇಳ್ಬೇಕು ಅಂದ್ರೆ ಅದ್ ಎಷ್ಟು ಸಲ ಓದಿ ಇದೇ ಇರ್ಬೇಕು ಈ ವಿಷಯ ಅಂತ ಹೇಳ್ಬೇಕು ಅಂತಂದ್ರೆ ಬಹಳ ಕಷ್ಟ. ಅದನ್ನ ಇವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸರ್ವೇಷ್ಟದಂ ಅಂದ್ರೆ ಮುಂದೆ ಇಡೀ ಆಖ್ಯಾನದಲ್ಲಿ ಹೇಳಿದ್ದೇನಂದ್ರೆ ಬೃಂದಾವನದ ವೈಭವ, ಹಯಗ್ರೀವ ದೇವರ ಸೇವನೆ ಹೇಗ್ ಮಾಡೋದು, ಮತ್ತೆ ವಾದಿರಾಜರ ಸೇವೆ, ಇದೆಲ್ಲ ಹೇಗೆ ತಿಳ್ಕೊಂಡು ಯಾವ ರೀತಿ ಮಾಡ್ತಾನೋ ಆ ಭಕ್ತನಿಗೆ ಎಲ್ಲಾ ಲಭ್ಯ ಫಲಗಳು, ಒಳ್ಳೊಳ್ಳೆ ಫಲಗಳು ಸಿಗತ್ತೆ ಅನ್ನೋದೇ ಪ್ರಮುಖ ದೃಷ್ಟಿ. ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೆ ಅಂತಾನೆ ಈ ಗ್ರಂಥದ ರಚನೆ ಆಗಿದೆ. ಅವ್ರ ಸ್ವರೂಪ ತಿಳಿಬೇಕು, ಹಾಗೆ ಭಜನೆ ಮಾಡ್ಬೇಕು, ಅನುಗ್ರಹ ಆಗುತ್ತೆ. ಇಷ್ಟು ಆ ಅನುಗ್ರಹದ ದೃಷ್ಟಿಯಿಂದಲೇ ಇಡೀ ಸ್ವಾಪ್ತವೃಂದಾವನಾಖ್ಯಾನ ಹೊರಟಿದೆ. ಆಗ ಅನುಗ್ರಹದ ಬಗ್ಗೆ ಎಲ್ಲಿ ಹೇಳಿದ್ದಾರೆ? ಈ ಮೊದಲನೇ ಅಧ್ಯಾಯದಲ್ಲಿ, ಈ 34ನೇ ಶ್ಲೋಕದಲ್ಲಿ ಸರ್ವ ಇಷ್ಟದಂ, ಎಲ್ಲರಿಗೆ ಇಷ್ಟಗಳನ್ನ ಕೊಡ್ತಾರೆ, ಎಲ್ಲ ಇಷ್ಟಗಳನ್ನ ಅವರು ಪಡಿತಾರೆ. ಎಲ್ಲ ಇಷ್ಟವನ್ನು ಕೊಡೋದು ಯಾವುದು? ವೃಂದಾವನದ ವೈಭವ, ಆ ಭಜನೆ ಅವರಿಗೆ ಅದು ಅನುಗ್ರಹ ಮಾಡತ್ತೆ ಅಂತ ಇಷ್ಟನ್ನೆಲ್ಲ ವರ್ಣನೆ ಮಾಡಿದ್ರು. ಹಾಗಾದ್ರೆ ಏನಾಯ್ತು? ಪ್ರಥಮ ಜಿಜ್ಞಾಸಾ ಸೂತ್ರವತ್ ಪೀಠಭೂತಮಿದಂ ಪದ್ಯಂ ಅಂತ ಈ ಅರ್ಥವನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸಿದ್ರು. ಇದಾದ್ಮೇಲೆ ಒಂದ್ ಪ್ರಶ್ನೆ ಉಳ್ಕೊಳತ್ತೆ. ಅಲ್ಲ, ಮೊದಲನೇ ಅಧ್ಯಾಯ ಇಡೀ ಇನ್ನು ಮುಂದೆ ಬರೋ ಎಲ್ಲಾ ಅಧ್ಯಾಯಗಳಿಗೆ ಮೂಲ ಪೀಠದಂತೆ ಇದೆ, ಅಡಿಪಾಯ ಅಂತ ಹೇಗ್ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಇದು ಹಿಂದೆ ಒಮ್ಮೆ ಹೇಳಿದ್ದೆ, ಆ ವಿಷಯ ಬೇರೆ. ಆ ವಿಷಯ ಏನಂದ್ರೆ, ಈ ಮುಂದೆ ಎಲ್ಲಾ ಸ್ವಾಪ್ತವೃಂದಾವನಾಖ್ಯಾನದ ಅಧ್ಯಾಯಗಳಲ್ಲಿ ಏನ್ ವಿಷಯ ಹೇಳ್ತಾರೆ ಅದನ್ನ ಚಿಕ್ಕದಾಗಿ ಮೊದಲನೇ ಅಧ್ಯಾಯದಲ್ಲಿ ಇಂಡೆಕ್ಸ್ ರೂಪದ ಒಂಥರ ಹಿಂಗೆ ಹೆಡ್ಲೈನ್ ತರ ಎಲ್ಲ ಬಂದಿದೆ ಅಂತ. ಆದ್ರೆ ಹಾಗಲ್ಲ, ಇದು ಇನ್ನೊಂದು ರೀತಿ ಹೇಳ್ತಾ ಇದಾರೆ ಇಲ್ಲಿ ಶ್ರೀಮುಷ್ಟಮಾಚಾರ್ಯರು. ಇವ್ರು ಹೇಳೋದೇನಂದ್ರೆ, ಮುಂದಿನ ಎಲ್ಲಾ ಅಧ್ಯಾಯಗಳಲ್ಲಿ ಏನ್ ಬರುತ್ತೆ ಅದನ್ನ ಇಲ್ಲಿ ಹೇಳಿದ್ದಾರೆ, ಸೂಚನೆ ಮಾಡಿದ್ದಾರೆ. ಯಾವ ರೀತಿ ಸೂಚನೆ ಮಾಡಿದ್ದಾರೆ ಅಂದ್ರೆ, ವಿಪ್ರಾನುಗ್ರಾಹಕ ಹಯಗ್ರೀವಸ್ಯ ಶೇಷಾದಿ ಉಪಾಸ್ಯ ಭಗವದ್ರೂಪಾಣಂಚ ಪ್ರತ್ಯೇಕಂ ವಿಶಿಷ್ಟತೆಯ ಸ್ತುತತ್ವೇನ ಸಮಸ್ತ ಅಧ್ಯಾಯೋಕ್ತ ಅನುಗ್ರಾಹಕತ್ವಸ್ಯ ಅತ್ರ ಸೂಚಿತತ್ವ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾದ ಪಂಕ್ತಿ. ಇದಕ್ಕೇನರ್ಥ ಅಂದ್ರೆ, ಈಗ ವಿಪ್ರ ಅಂದ್ರೆ ಎಡಮುಖ ಬ್ರಾಹ್ಮಣರು, ಇವ್ರಿಗೆ ಅನುಗ್ರಹ ಮಾಡಿದ ದೇವರು ಯಾರು? ಹಯಗ್ರೀವ ದೇವರು. ಹಾಗಾದ್ರೆ ಎಡಮುಖ ಬ್ರಾಹ್ಮಣರು ಹಯಗ್ರೀವ ದೇವರ ಆರಾಧನೆ ಮಾಡಿ ಫಲ ಪಡ್ಕೊಂಡಿದ್ದಾರೆ. ಅದು ಹೇಗೆ? ಗುರುರಾಜರ ಅಂತರ್ಯಾಮಿಯಾಗಿ. ಇನ್ನು ಶೇಷಾದಿಗಳಿದ್ದಾರೆ, ಶೇಷಾನೋ ಪಂಡಿತ, ಹೀಗೆ ಅನೇಕರಿದ್ದಾರೆ. ಇವರೆಲ್ಲ ಕೆಲವು ಭಗವಂತನ ರೂಪಗಳನ್ನ ಅವರು ಭಜನೆ ಮಾಡಿ ಅವರು ಫಲ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಈ ಎಲ್ಲ ಭಕ್ತರು, ಶೇಷಾದಿಗಳಾಗಬಹುದು, ವಿಪ್ರ ಅಂದ್ರೆ ಎಡಮುಖ ಬ್ರಾಹ್ಮಣರಾಗಬಹುದು, ಇವರೆಲ್ಲ ಯಾವ ಭಗವಂತನ ರೂಪಗಳನ್ನ ಭಜನೆ ಮಾಡಿ ತಾವು ತಮ್ಮ ಜೀವನದಲ್ಲಿ ವಿಶಿಷ್ಟ ಫಲವನ್ನ ಪಡ್ಕೊಂಡ್ರು, ಆ ಭಗವಂತನ ರೂಪಗಳ ಸ್ತೋತ್ರವನ್ನ ಈಗಾಗ್ಲೇ ನಾವು ಓದ್ಬಿಟ್ಟಿದೀವಿ, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾದ್ರೆ ಏನಾಯ್ತು? ಮುಂದಿನ ಎಲ್ಲಾ ಅಧ್ಯಾಯಗಳಲ್ಲಿ ಆಯಾಯ ಸಂದರ್ಭಕ್ಕೆ ಆಯಾಯ ಒಬ್ರು ಶೇಷ ಪ್ರಕರಣ ಬರುತ್ತೆ, ಲಕ್ಷ್ಮೀಪತಿ ಪ್ರಕರಣ, ಹೀಗೆ ಒಬ್ಬೊಬ್ಬರ ಚಾಪ್ಟರ್ ವಿಭಾಗಗಳು ಬಂದಾಗ್ಲೆಲ್ಲ ಯಾವ ದೇವರ ಸ್ತೋತ್ರವನ್ನ ಮಾಡಿ ಫಲ ಪಡೆದಿದಾರೋ ಆ ದೇವರ ಸ್ತೋತ್ರ ಇಲ್ಲಿ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಹಾಗಾದ್ರೆ ಈ ಅಧ್ಯಾಯ ಎಷ್ಟು ಶ್ರೇಷ್ಠ, ಮೊದಲನೇ ಅಧ್ಯಾಯ. ಹಾಗಾಗಿ ಇಡೀ ಸಮಸ್ತ ಅಧ್ಯಾಯೋಕ್ತ ಮುಂದೆ ಬರುವಂತ ಪ್ರತಿ ಅಧ್ಯಾಯಗಳಲ್ಲಿ ಬಂದ ಅನುಗ್ರಹಕತ್ವ ಅಂದ್ರೆ ಯಾವ ಭಗವಂತನ ರೂಪದಿಂದ ಯಾರಿಗೆ ಅನುಗ್ರಹ ಆಯ್ತೋ ಅಂತ ಅನುಗ್ರಹ ಮಾಡಿದ ಭಗವಂತನ ರೂಪ ಇಲ್ಲೆಲ್ಲ ಸೂಚನೆ ಮಾಡಿದ್ದಾರೆ. ಅಂದ್ರೆ ಈ ಮೊದಲನೇ ಅಧ್ಯಾಯ ಮುಂದೆ ಬರುವಂತ ಎಲ್ಲಾ ಅಧ್ಯಾಯಗಳಿಗೆ ಪೀಠ ಅಂತ ಹೇಳ್ಬೇಕಾ ಬಾಯ್ಬಿಟ್ಟು ಅಂತ ಈ ವಿಷಯವನ್ನ ಇಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಇನ್ನೊಂದು ವ್ಯಾಸಭಕ್ತ ಪ್ರಕರಣ ಅಂತ ಒಂದು ಬರುತ್ತೆ. ವ್ಯಾಸಭಕ್ತ ಅಂತಂದ್ರೆ ಇಲ್ಲಿ ಲಕ್ಷ್ಮೀಪತಿ ಅಂತ, ಅದನ್ನು ಇಲ್ಲಿ ವ್ಯಾಖ್ಯಾನಗಳಲ್ಲಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಂದ್ರೆ, ಸರ್ವೇಷ್ಟದಂ ಅನ್ನೋ ಶಬ್ದದಿಂದ ಇನ್ನೊಂದು ಸೂಚನೆ ಆಗೋದ್ರಿಂದ ಹೇಳಿದ್ದಾರೆ. ಏನಂದ್ರೆ ಪ್ರತ್ಯಕ್ಷ ನಿದರ್ಶನ ಅಂತ. ಆ ಫಲ ಅನುಭವಿಸಿದವರು ನಂತರ ಕಾಲದಲ್ಲಿ ಸಿಗ್ತಾರೆ. ಸ್ವಾಪ್ತವೃಂದಾವನಾಖ್ಯಾನ ಯಾವಾಗ ಉಪದೇಶ ಆಯ್ತೋ, ವೃಂದಾವನ ಪ್ರವೇಶ ಆದ್ಮೇಲೆ ಏನ್ ಎಡಮುಖ ಬ್ರಾಹ್ಮಣರಿಗೆ ಸ್ವಪ್ನದಲ್ಲಿ ಉಪದೇಶ ಆಯ್ತೋ, ಆ ಉಪದೇಶ ಪ್ರಕಾರವಾಗಿ ಮುಂದೆ ಫಲವನ್ನ ಅನುಭವಿಸ್ತಾ ಇರ್ತಾರೆ. ಅದರಲ್ಲಿ ವಿಶ್ವಪ್ರಿಯ ತೀರ್ಥರೇ ಅನುಭವಿಸಿದ್ದಾರೆ. ಅನೇಕ ನಿದರ್ಶನಗಳಿದೆ. ಅದೇ ತರ ಈ ಸ್ವಾಪ್ತವೃಂದಾವನಾಖ್ಯಾನ ಶಿಲಾ ನಿರ್ಮಾಣ ಏನಿದೆ ನಾವು ನೋಡ್ಬೋದು, ಇಂದೀಗ ಸೋದೆಯಲ್ಲಿ ನಿರ್ಮಾಣ ಆಗೋಗಿದೆ. ಈ ತರ ಅನೇಕ ಕಾರ್ಯಗಳು ಏನು ನಡೆಯುತ್ತೆ ಅಂತ ಹೇಳಿದ್ರು ವಾದಿರಾಜರು ಸ್ವಾಪ್ತವೃಂದಾವನಾಖ್ಯಾನದ ಮುಖಾಂತರ, ಅದೆಲ್ಲ ನಡೀತಾ ಬಂದಿದೆ. ಅನೇಕ ಘಟನೆಗಳು, ಫಲಗಳು ಸಿಗ್ತಾ ಇದೆ ಆ ರೀತಿ ಸೇವೆ ಮಾಡೋರ್ಗೆ. ಆದ್ರಿಂದ ಇದು ಎಲ್ಲೋ ಒಂದು 200-300 ವರ್ಷಗಳ ಕಾಲ ಅಷ್ಟಕ್ಕೆ ಫಲ ಸೀಮಿತ ಅಂತಲ್ಲ. ಈ ಆಖ್ಯಾನದಲ್ಲಿ ಹೇಳಿದ ಪ್ರಕಾರ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಫಲ ಸಿಗ್ತಾ ಇದೆ ಅಂತ ಆದ್ಮೇಲೆ ಇದು ಜ್ವಲಂತ ನಿದರ್ಶನ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಎಲ್ಲಿವರೆಗೂ ಒಂಥರ ಅಪೌರುಷಯ ವೇದ ಇದ್ದ ಹಾಗೆ, ಪುರುಷ ಸೂಕ್ತ ಹೇಳಿದ್ದ ಹಾಗೆ ಅದು ಪಾರಾಯಣ ಮಾಡ್ತಾ ಇದ್ದಾಗ ಫಲ ಸಿಗ್ತಾ ಇರತ್ತಷ್ಟೇ. ಹಾಗೆ ಆ ತರ ಇಲ್ಲಿ ಹೇಳಿದ ಫಲಗಳು ಸಿಗ್ತಾ ಹೋಗ್ತಾ ಇದೆ. ಅಂದ್ರೆ ಇದರ ಒಂದು ಶ್ರೇಷ್ಠತೆ ಏನು ಅಂತ ಅದೊಂದು ಗಮನಿಸ್ಬೋದು. ಅದನ್ನೆಲ್ಲ ಸರ್ವೇಷ್ಟದಂ ಅಂತ ಪದೇ ಹೇಳಿದೆ. ಈ ರೀತಿ ಇಷ್ಟು ಈ
ವಿಷಯ. ಇದಾದ್ಮೇಲೆ ಮುಂದಿನ ಶ್ಲೋಕ ಅಂದ್ರೆ 35ನೇ ಶ್ಲೋಕದಲ್ಲಿ ಅದನ್ನ ಹೇಳ್ಕೊಟ್ಟಾಗಿದೆ, ಅದರ ಅರ್ಥವನ್ನ ವಿವರಿಸಬೇಕಾಗಿದೆ. ಇಲ್ಲೇನ್ ಹೇಳಿದ್ದಾರೆ, ಇದಂ ವೃಂದಾವನ ಸ್ತೋತ್ರಂ ತ್ರಿಕಾಲೇ ಯಃ ಪಠೇತ್ ಶುಚಿಹಿ ನಾ ಕಾಲೇ ತಸ್ಯ ಮೃತ್ಯು ಸ್ಯಾತ್ ಮತ್ ಪ್ರಸಾದಾನ್ನ ಸಂಶಯ. ಎಂಥ ಧೈರ್ಯದ ಒಂದು ಹೇಳಿಕೆ. ಹಾಗೆ ಹೇಳಿದ್ದಾರೆ ನೋಡಿ, ಏನಂತ, ಮತ್ ಪ್ರಸಾದ, ನನ್ನ ಪ್ರಸಾದ ಆದವನಿಗೆ ಇದ್ರ ಬಗ್ಗೆ ಸಂಶಯನೇ ಬೇಡ ಅಂತ. ನನ್ನ ಪ್ರಸಾದದಿಂದ ಅವನಿಗೇನಾಗಲ್ಲ, ಅಕಾಲೇ ತಸ್ಯ ಮೃತ್ಯುನ ಸ್ಯಾತ್, ಅಕಾಲ ಮೃತ್ಯು ಅವನಿಗೆ ಎಂದಿಗೂ ಆಗಲ್ಲ. ಕಾಲ ಮೃತ್ಯು ಆದ್ರೆ ಸರಿ, ಈಗ ಪೂರ್ಣ ಆಯುಷ್ಯನೇ ಮುಗಿದೋಯ್ತು ಸರಿ, ಕೆಲವು ಸರಿ ಇನ್ನೊಂದಿಷ್ಟು ವರ್ಷ ಬದುಕಬಹುದಿತ್ತು, ಆದ್ರೆ ಹೀಗಾಗ್ಬಾರ್ದಿತ್ತು ಅಂತ ಮಾತಾಡ್ಕೊಡೋದಿದೆ. ಆದ್ರೆ ಆ ಥರ ಎಲ್ಲ ಆಗ್ಬಾರ್ದು ಅಂತ ಆದ್ರೆ, ಅಕಾಲದಲ್ಲಿ ಮೃತ್ಯು ಆಗ್ಬಾರ್ದು, ಇನ್ನೂ ಸಾಧನೆ ಮಾಡ್ಬೇಕಾಗಿತ್ತು, ಈ ಶರೀರ ಸಿಕ್ಕಿತ್ತು, ವೈಷ್ಣವ ಜನ್ಮ ಸಿಕ್ಕಿತ್ತು, ಇನ್ನೂ ಅನುಷ್ಠಾನ ಮಾಡ್ಕೊಳ್ಬಹುದಿತ್ತು, ಆದ್ರೆ ಆಗ್ಲಿಲ್ಲ ಅನ್ನೋ ಮಾತಿಗೆ ಅವಕಾಶನೇ ಇಲ್ಲ. ಯಾವಾಗ, ಇದಂ ವೃಂದಾವನ ಸ್ತೋತ್ರಂ, ಈ ವೃಂದಾವನ ಸ್ತೋತ್ರ ಏನಿದೆ ಇದುವರೆಗೆ ಹೇಳಿತ್ತು, ಅಂದ್ರೆ ಈಗ 35ನೇ ಶ್ಲೋಕ, ಇದರ ಹಿಂದೆ ವೃಂದಾವನ ಸ್ತೋತ್ರನೇ ನಡೀತು. ಅಂದ್ರೆ ಅಲ್ಲಿ ಏನು ಅನೇಕ ನದಿಗಳ ಸನ್ನಿಧಾನ, ವನಗಳ ಸನ್ನಿಧಾನ, ರೂಪಗಳಿದೆ, ಹೀಗೆ ಎಲ್ಲ ಸ್ತೋತ್ರ ಬಂತಲ್ಲ, ಇದೆಲ್ಲ ವೃಂದಾವನ ಸ್ತೋತ್ರ. ಇದು ಇಂಥ ವೃಂದಾವನ ಸ್ತೋತ್ರ. ಅಲ್ಲಿ ವೃಂದಾವನ ಅನ್ನೋ ಶಬ್ದಕ್ಕೆ ಬರೀ ವೃಂದಾವನ, ಪಂಚವೃಂದಾವನ ಅಂತ ಅಷ್ಟೇ ಅಲ್ಲ, ಅಲ್ಲಿ ಸನ್ನಿಹಿತರಾದ ಗುರುರಾಜರು ಹಾಗೆ ಎಲ್ಲ ಭಗವಂತನ ರೂಪಗಳು, ಜೊತೆಗೆ ವೃಂದಾವನ ಅನ್ನೋ ಶಬ್ದಕ್ಕೆ ಧವಲಗಂಗೆ ಅಂತಾನು ಅರ್ಥ, ಅದನ್ನು ತಗೊಳ್ಬೇಕು. ಅದಿನ್ನೂ ಸ್ಪಷ್ಟ ಆಗತ್ತೆ ಇನ್ನು ಮುಂದೆ ಓದ್ತಾ ನಮ್ಗೆ. ಅಂತೂ ವೃಂದಾವನ ಸ್ತೋತ್ರ ಏನಿದೆ ಇದನ್ನ ತ್ರಿಕಾಲೇಯ ಪಠೇತ್ ಅಂತ ಹೇಳ್ತಾರೆ. 3 ಕಾಲದಲ್ಲಿ ಪಠನ ಮಾಡ್ಬೇಕು ಈ ಸ್ತೋತ್ರನ. ಇಡೀ ಸಪ್ತವೃಂದಾವನಾಖ್ಯಾನ ಹೇಳ್ತಾ ಇಲ್ಲ, ವೃಂದಾವನ ಸ್ತೋತ್ರ ಏನಿದೆ ಅಷ್ಟನ್ ಮಾತ್ರ ಹೇಳೋದಕ್ಕಿದೆ ಹೇಳ್ತಾ ಇರೋದ್ ಫಲ. ಹಾಗಾದ್ರೆ ವೃಂದಾವನ ಸ್ತೋತ್ರವನ್ನ ಯಾರು ಪಾರಾಯಣ ಮಾಡ್ತಾರೆ, ಹಾಗಾದ್ರೆ ಅವರೇ ಹೆಸರು ಕೊಟ್ಬಿಟ್ರು ವೃಂದಾವನ ಸ್ತೋತ್ರ. ಸ್ವಾಪ್ನ ವೃಂದಾವನಾಖ್ಯಾನದಲ್ಲಿ ಬರುವಂತಹ ವೃಂದಾವನ ಸ್ತೋತ್ರ ಯಾವುದು ಅಂದ್ರೆ ಇಷ್ಟು, ಈ ಮೊದಲನೇ ಶ್ಲೋಕದಿಂದ ಹಿಡಿದು ಇಲ್ಲಿವರೆಗೆ ಅಂದ್ರೆ 35ನೇ ಶ್ಲೋಕದ ಹಿಂದಿನವರೆಗೆ ಅದು ಫಲಶ್ರುತಿ ಹೇಳಿದ್ದಾರೆ. ಅದನ್ನು ಸೇರಿಸ್ಕೊಂಡೇ ಹೇಳ್ಬೇಕು ಪಾರಾಯಣ ಮಾಡ್ತಾ. ಯಾಕಂದ್ರೆ ಯಾವತ್ತು ಫಲಶ್ರುತಿ ಬಿಟ್ಟು ಪಾರಾಯಣ ಮಾಡೋದು ಅಂತ ಕೆಲವರು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಈ ಸ್ತೋತ್ರ ಪಾರಾಯಣ ಮಾಡಿದ್ರೆ ಏನ್ ಫಲ ಅಂತ ಹೇಳಿರ್ತಾರೆ ಅಷ್ಟೇ ಅಂತ, ಹಾಗೆ ಮಾಡ್ಬಾರ್ದು. ಆ ಸ್ತೋತ್ರ ಫಲಶ್ರುತಿ ಏನ್ ಹೇಳಿರ್ತಾರಲ್ಲ ಅದನ್ನೂ ಸೇರಿಸ್ಕೊಂಡೇ ಹೇಳ್ಬೇಕು. ಆಗ ಅದ್ ನೆನಪಾಗ್ತಾ ಇರತ್ತೆ ನಮ್ಗೆ, ಮತ್ತೆ ಅಷ್ಟೇ ಅಲ್ಲ ಅದು ಫಲನೂ ಕೊಡುತ್ತೆ. ಅದು ಫಲಶ್ರುತಿ ಜೊತೆಗೇನೆ ಪಾರಾಯಣ ಮಾಡ್ಬೇಕು. ಈಗ ಹೇಗಂದ್ರೆ ಭಾಗವತ ಪ್ರತಿಯೊಂದು ಪಾರಾಯಣ ಮಾಡಿದ್ರೆ ಏನೇನ್ ಫಲ ಅಂತ ಒಂದು ಅಧ್ಯಾಯಗಳಿರುತ್ತೆ, ಆ ಅಧ್ಯಾಯ ಬಿಟ್ಟು ಬಿಡ್ತಾರೆ, ಬರೀ ಭಾಗವತ ಓದೋದಂತ. ಹಾಗೆ ಮಾಡ್ಬಾರ್ದು. ಆ ಫಲದ ಸಮೇತ ಓದ್ಕೊಂಡೆ ಆ ಭಾಗವತದ ಅಧ್ಯಾಯಗಳ ಪಾರಾಯಣ ಮಾಡ್ಬೇಕು, ಅದಕ್ಕೆ ವಿಶಿಷ್ಟ ಫಲ. ಅದು 3 ಕಾಲದಲ್ಲಿ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲ ಸಂಧ್ಯಾ ಕಾಲಗಳಲ್ಲಿ ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾ ಈ ತರ ಮತ್ತು 3 ಕಾಲಗಳಲ್ಲಿ, ಸಂಧ್ಯಾ ಕಾಲ ಮೀರಿದ್ರು ಪರವಾಗಿಲ್ಲ, ಆದ್ರೆ 3 ಹೊತ್ತು ಅಂತ ನಾವು ಇಟ್ಕೊಳ್ಬೇಕು. ಹಾಗೆ ಯಃ ಪಠೇತ್ ಶುಚಿಹಿ ಅಂತಾರೆ, ಆದ್ರೆ ಅದೊಂದು ಅಂಶ, ಶುಚಿಯಾಗಿ ಪಾರಾಯಣ ಮಾಡ್ಬೇಕು ಅಂತ. ಮೈಲಿಗೆಯಲ್ಲಿ ಇಂತು ಪಾರಾಯಣ ಮಾಡಿದ್ರೆ ಏನ್ ಫಲ, ಶುದ್ಧವಾಗಿದ್ದು ಪಾರಾಯಣ ಮಾಡ್ಬೇಕು. ಹಾಗಾಗಿ ಶುದ್ಧವಾಗಿ ಯಾರು ತಮ್ಮ ತಮ್ಮ ವರ್ಣ ಆಶ್ರಮಗಳಿಗೆ ತಕ್ಕ ಹಾಗೆ ಯಾರು ಶುದ್ಧವಾಗಿ 3 ಕಾಲದಲ್ಲಿ ಈ ವೃಂದಾವನ ಸ್ತೋತ್ರವನ್ನ ಪಾರಾಯಣ ಮಾಡ್ತಾರೋ ಅವ್ರಿಗೆ ಮತ್ ಪ್ರಸಾದ ಅಂತಾರೆ. ನನ್ನ ಪ್ರಸಾದ ಅಂದ್ರೆ ನನ್ನ ಒಳಗಡೆ ಇರೋ ಹಯಗ್ರೀವ ದೇವರ ಪ್ರಸಾದ ಅಂತಾನು ಅರ್ಥ ಆ ಶಬ್ದಕ್ಕೆ. ಹಾಗಾಗಿ ವಾದಿರಾಜರ ಅನುಗ್ರಹ ಜೊತೆಗೆ ಹಯಗ್ರೀವ ದೇವರ ಅನುಗ್ರಹ ಜೊತೆಗೆ ಇಲ್ಲಿ ಇದ್ದಂತಹ ಎಲ್ಲ ವೃಂದಾವನದ ಸನ್ನಿಹಿತಾನದಲ್ಲಿರುವಂತಹ ಎಲ್ಲಾ ದೇವತೆಗಳು, ಎಲ್ಲಾ ನದಿಗಳು, ಎಲ್ಲ ಪರ್ವತಾಭಿಮಾನಿ ದೇವತೆಗಳು, ಎಲ್ಲ ಕ್ಷೇತ್ರಾಭಿಮಾನಿ ದೇವತೆ, ತೀರ್ಥಾಭಿಮಾನಿ ದೇವತೆಗಳು, ಇವರೆಲ್ಲರ ಅನುಗ್ರಹ ಆಗತ್ತೆ ಅಂತ ಅರ್ಥ. ಇಷ್ಟ ಅನುಗ್ರಹ ಆದ್ಮೇಲೆ ಸಂಶಯ ಇರುತ್ತೆ ಯಾರಿಗಾರು, ಅಕಾಲ ಮೃತ್ಯು ಆಗ್ಬಿಡತ್ ನನಗೆ ಅಂತ ಯಾರಿಗಾರು ಸಂಶಯ ಇರುತ್ತೆ, ಸಂಶಯನೂ ಬರಲ್ಲ. ಅದ್ರ ಬಗ್ಗೆ ಸಂಶಯ ಪಡ್ಲೇಬೇಡಿ. ಮತ್ ಪ್ರಸಾದಾತ್ ಅವ್ರಿಗೆ ಮೃತ್ಯು ಆಗೋದೇ ಇಲ್ಲ ಅಂತ ಹೇಳಿ, ಅಂದ್ರೆ ಯಾವ ತರ ಮೃತ್ಯು, ಅಕಾಲ ಮೃತ್ಯು ಅಂತ ಅರ್ಥ. ಅಕಾಲ ಮೃತ್ಯು ಆಗಲ್ಲ ಅಂತ ಇಷ್ಟು ಘಂಟಾಘೋಷವಾಗಿ ರಾಜರು ಹೇಳಿದ್ದಾರೆ. ಆ ಫಲವನ್ನ ಅನುಭವಿಸ್ತಾರೆ ಖಂಡಿತ, ಆದ್ರೆ ಆ ಶ್ರದ್ಧೆಯಿಂದ ಪಾರಾಯಣ ಮಾಡ್ಬೇಕು ಅವ್ರು ಹೇಳಿದ ಪ್ರಕಾರ. ಇನ್ನೊಂದು, ಈ ತ್ರಿಕಾಲದಲ್ಲಿ ಪಠನ ಅಂದ್ರೆ ಹೇಗೆ ಅಂತ. 3 ಕಾಲದಲ್ಲಿ ಪಠಿಸೋದು ಅಂದ್ರೆ ನಮ್ಗೆ ಏನಾಗ್ಬಿಡುತ್ತೆ, ಶ್ಲೋಕ ಮಾತ್ರ ಹೇಳ್ಕೊಂಡ್ಬಿಡೋದು ಅಂತ. ಅರ್ಥ ತಿಳ್ಕೊಂಡು ಹೇಳ್ಕೊಳ್ಬೇಕು ಶ್ಲೋಕವನ್ನ. ಯಾವ್ದೇ ಎಲ್ಲೇ ಆಗ್ಲಿ, ಸಂಧ್ಯಾ ವಂದನೆ ಮಂತ್ರಗಳನ್ನು ಅಷ್ಟೇ ಮಾಡ್ತೀವಿ. ಸಂಧ್ಯಾ ವಂದನೆ ಅಲ್ಲಿ ಶ್ಲೋಕಗಳನ್ನ ಹೇಳ್ತೀವಿ, ಅರ್ಥ ಗೊತ್ತಿರ್ಬೇಕಲ್ಲ. ಅರ್ಥ ಗೊತ್ತಿಲ್ಲದೆ ಮಾಡಿದ್ರೆ ಫಲ ಇರಲ್ಲ ಅಂತಿಲ್ಲ, ಅಥವಾ ಪೂರ್ಣ ಫಲ ಸಿಗ್ಲಿಕ್ಕೆ ನಾವೇ ಸ್ವಲ್ಪ ಸಂಕೋಚ ಮಾಡ್ಕೊಂಡಾಗ ಆಗ್ಬಿಡತ್ತೆ. ಹಾಗಾಗ್ಬಾರ್ದು ಅಂತ. ಅದರಿಂದ ಈ ವೃಂದಾವನ ಸ್ತೋತ್ರ ಸರಿಯಾಗಿ ಇಲ್ಲಿವರೆಗೂ ಈ ಶ್ಲೋಕಗಳ ಪ್ರತಿ ಶ್ಲೋಕಗಳ ಅರ್ಥ ಏನು ಅಂತ ತಿಳ್ಕೊಂಡು, ಅದು ಪದ ಪದ ಅರ್ಥ ಆಗ್ಬೇಕು ಅಂತಲ್ಲ, ಆ ಶ್ಲೋಕ ಓದ್ದಾಗ ಓ ಈ ಶ್ಲೋಕದಲ್ಲಿ ಇದನ್ನ ಹೇಳಿದ್ದಾರೆ ಅನ್ನೋದಾದ್ರೂ ಗೊತ್ತಾಗ್ಬೇಕು. ದಿಢೀರಂತ ಯಾವುದೋ ಒಂದು ಶ್ಲೋಕವನ್ನ ಓದ್ತೀವಿ, ಈಗ ಇದಂ ವೃಂದಾವನ ಸ್ತೋತ್ರಂ ತ್ರಿಕಾಲೇಯ ಪಠೇ ಶುಚಿ, ಗೊತ್ತಾಗ್ಬಿಡತ್ತೆ ಓ ಈ ಶ್ಲೋಕದಲ್ಲಿ ಅದು ಹೇಳಿದಾರಲ್ವಾ 3 ಕಾಲದಲ್ಲಿ ಹೇಳ್ಬೇಕು, ಅವ್ರಿಗೆ ಇಂಥ ಫಲ ಇದೆ. ಗಂಗಾ ಸರಸ್ವತಿ ಕೃಷ್ಣವೇಣಿ ಇದೆಲ್ಲ ಅರ್ಥ ಆಗ್ಬಿಡತ್ತೆ ಸುಲಭ. ಎಲ್ಲಿ ಕಷ್ಟ ಆಗ್ಬೋದು ನಮ್ಗೆ, ವಿರಜೋ ಗಿರಿಜಾದೇವಿ ಪತೇರಾಶ್ರಯ ಭೂಶ್ಚಯ, ಏನದು ವಿರಜೋ ಗಿರಿಜಾದೇವಿ ಪತಿ, ಏನದು ಅಂತ ಈಗ ಅರ್ಥ ಆಗಿರ್ಬೋದು ನಮ್ಗೆ ಕೇಳಿದಾಗ, ಮರ್ತ್ ಹೋಗ್ಬಿಟ್ಟಿರತ್ ಮುಂದೆ. ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಬರ್ಕೊಂಡಿದ್ರೆ ಕೇಳಕ್ಕೆ
ಅವಾಗ ನಮ್ಗೆ ನೆನಪು ಉಳಿಯುತ್ತೆ. ಇದು ಪಾರಾಯಣ ಪುಸ್ತಕದಲ್ಲಿ ಬರ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಓದ್ತಾ ಓದ್ತಾ ಹಾಗೆ ದಿನ ಪಾರಾಯಣ ಮಾಡ್ತಾ ನೆನಪಾಗ್ಬಿಡುತ್ತೆ. ಈ ತರ ಮಾಡಿದ್ರೆ ಆಗ ತುಂಬಾ ವಿಶಿಷ್ಟವಾದ ಫಲ ಸಿಗತ್ತೆ, ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿದ್ರೆ. ಯಾಕಂದ್ರೆ ಮಹಿಮೆ ಭಕ್ತಿ ಬರ್ಬೇಕಲ್ಲ. ನಾವ್ ಎಷ್ಟೋ ಸರಿ ಅಂತೀವಿ ಭಕ್ತಿಯಿಂದ ಇವ್ರು ಪಾರಾಯಣ ಮಾಡ್ತಾರೆ ಅಂತ. ಭಕ್ತಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಹೆಚ್ಚಾಗ್ಬೇಕಲ್ಲ ಭಕ್ತಿ. ಅವ್ರೊಬ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಷ್ಟು, ಜ್ಞಾನ ಹೆಚ್ಚಾದಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಶ್ಲೋಕ ಹೇಳ್ತಾ ಇದ್ರೆ ಭಕ್ತಿ ಹೆಂಗ್ ಜಾಸ್ತಿ ಆಗುತ್ತೆ? ಶ್ಲೋಕದ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಪಾರಾಯಣ ಮಾಡ್ಬೇಕು ಅಂತ. ಆ ಶ್ಲೋಕದಲ್ಲಿ ಹೇಳೋ ಪ್ರತಿ ದೇವರ ಬಗ್ಗೆ, ಭಗವಂತನ ರೂಪ, ವೃಂದಾವನ, ಏನು ಮುಂಚಿನ ಭಕ್ತಿ ಇತ್ತು ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಆ ಅರ್ಥವನ್ನ ತಿಳ್ಕೊಳ್ತಾ ಹೋದ್ರೆ ಮಾತ್ರ ಅದ್ ಅನುಭವಕ್ಕೂ ನಮಗ್ ಬರುತ್ತೆ. 16 ಸಲ ಓದಿ ಓದಿ ಅರ್ಥವನ್ನ ತಿಳ್ಕೊಳ್ಬೇಕು. ಮೇಲ್ನೋಟಕ್ಕಾದ್ರೂ ಎಲ್ಲ ಅರ್ಥ ಗೊತ್ತಾಗ್ತಾ ಇರ್ಬೇಕು ಆ ಶ್ಲೋಕವನ್ನ ಹೇಳ್ಕೊಂಡಾಗ. ಇಷ್ಟು ಒಂದು ವಿಷಯ. ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಶ್ರೀಮುಷ್ಟಮಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಏವಂ ವೃಂದಾವನಾಚಾರ್ಯ ನಾಮಕ ವಿಪ್ರ ಅನುಗ್ರಾಹಕ ವೃಂದಾವನ ಶಬ್ದೋಕ್ತ ಸ್ವಾಂತರ್ಗತ ಹಯಗ್ರೀವ ಸ್ತೋತ್ರ ಪಾರಾಯಣಸ್ಯ ಫಲಮಾಹ. ಇವ್ರು ಹೇಳ್ತಾರೆ ವೃಂದಾವನ ಸ್ತೋತ್ರ ಅಂದ್ರೆ ಇದು ಹಯಗ್ರೀವ ಸ್ತೋತ್ರ ಅಂತ ತಿಳ್ಕೊಳ್ಳಿ ಅಂತ. ನೋಡಿ, ಇದೊಂದು ವ್ಯಾಖ್ಯಾನ ಮಾಡಿದ್ರು. ವೃಂದಾವನ ಸ್ತೋತ್ರ ಅಂದ್ರೆ ಹಯಗ್ರೀವ ಸ್ತೋತ್ರ ಹೇಗಾಯ್ತು? ವೃಂದಾವನ ಶಬ್ದಕ್ಕೆ ಹಯಗ್ರೀವ ಅಂತ ಅರ್ಥ, ಅದು ಹೇಗೆ ಅಂತ ಅದ್ರ ಮುಂದೆಲ್ಲ ಬಿಡಿಸ್ತಾರೆ. ಹಾಗಾದ್ರೆ ಏನಾಯ್ತು? ಸ್ವಾಂತರ್ಗತ ಹಯಗ್ರೀವ ಸ್ತೋತ್ರ ಪಾರಾಯಣ, ಗುರುರಾಜರ ಅಂತರ್ಯಾಮಿಯಾದ ಹಯಗ್ರೀವ ಸ್ತೋತ್ರ ಪಾರಾಯಣ ಇಲ್ಲಿದೆ. ಈ ಸ್ತೋತ್ರ ಇಲ್ಲಿ ಸಿಗತ್ತೆ ಈ ಭಾಗದಲ್ಲಿ 35ನೇ ಶ್ಲೋಕದವರೆಗೆ ಫಲಶ್ರುತಿ ಸಮೇತ ನಮಗೆ ಸಿಗತ್ತೆ. ಹಾಗಾದ್ರೆ ಹಯಗ್ರೀವ ಸ್ತೋತ್ರ ಪಾರಾಯಣ ಮಾಡಿದ್ರೆ ಏನ್ ಫಲ ಅಂತ. ಯಾಕಂದ್ರೆ ವೃಂದಾವನಾಚಾರ್ಯ ನಾಮಕ ವಿಪ್ರ ಅನುಗ್ರಾಹಕ. ಯಾಕಂದ್ರೆ ಈ ಸ್ತೋತ್ರ ಪಾರಾಯಣ ಮಾಡಿದ್ರೆ ಫಲ ಅವರು ಅನುಭವಿಸಿದ್ದಾರೆ, ಅವರು ಉಪದೇಶ ಪಡೆದವ್ರು. ಯಾರು? ವೃಂದಾವನಾಚಾರ್ಯ ಅನ್ನೋ ಹೆಸರಿನ ವಿಪ್ರ. ಹಾಗಾದ್ರೆ ಎಡಮುಖ ಬ್ರಾಹ್ಮಣರು ಅಂದ್ರೆ ಯಾರು? ಅದು ಮುಂದೆ ಬರುವಂತಹ ವೃಂದಾವನಾಚಾರ್ಯರೇ, ವಿಶ್ವಪ್ರಿಯ ತೀರ್ಥರೇ ಅಂತ. ಇದನ್ನ ಇವರು ಶ್ರೀಮುಷ್ಟಮಾಚಾರ್ಯ ಆ ವ್ಯಾಖ್ಯಾನ ಮಾಡಿ ನಮಗೆ ತಿಳಿಸ್ಕೊಟ್ಬಿಟ್ರು. ಓ ವಿಪ್ರ, ದ್ವಿಜ ಅಂತ ಇಲ್ಲೆಲ್ಲ ಬರ್ತಾ ಇದೆ ಅಂದ್ರೆ ಅದು ಯಾರು? ವೃಂದಾವನಾಚಾರ್ಯರು ಅಂತ ಅರ್ಥ ಅಂತ. ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನೊಂದು, ತಂ ಯಥಾ ಉಪಾಸತೆ ಇತಿ ಶ್ರುತ್ಯ ವಿಪ್ರ ಮೃತ್ಯು ಪರಿಹಾರಕತ್ವೇನ ಉಪಾಸಕಸ್ಯ ಅಕಾಲ ಮೃತ್ಯು ನಿವೃತ್ತಿರ ಭವಿಷ್ಯತೆ. ಅಂದ್ರೆ ಅವ್ರಿಗೊಂದು ಫಲ ಸಿಕ್ಕಿದೆ ಅಂತ ಅರ್ಥ. ಯಾರಿಗೆ? ವಿಪ್ರರಿಗೆ, ಎಡಮುಖ ಬ್ರಾಹ್ಮಣರಿಗೆ. ಏನ್ ಫಲ ಸಿಕ್ಕಿದೆ? ಈ ಸ್ತೋತ್ರದ ವೈಭವ ಏನಿದೆ, ಆ ವೈಭವ ಈ ಸ್ತೋತ್ರದ ಪಾರಾಯಣದಿಂದ ಅವ್ರಿಗೇನ್ ಸಿಕ್ತಂದ್ರೆ ಮೃತ್ಯು ಪರಿಹಾರ ಆಯ್ತು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ವರ್ಣನೆಯನ್ನು ಮುಂದೆ ಇನ್ನು ನೋಡೋಣ. ಆ ಶ್ಲೋಕದಲ್ಲಿ ಎಷ್ಟಿದೆಯೋ ನೋಡೋಣ, ಇಲ್ಲಾಂದ್ರೆ ಮುಂದಿನ ಅಧ್ಯಾಯದಲ್ಲ ಮತ್ತೆ ಇಲ್ಲಿ ಹೇಳ್ಬೇಕಾಗತ್ತೆ. ವಿಪ್ರ ಮೃತ್ಯು ಪರಿಹಾರಕ ಆಯ್ತು. ಹಾಗಾದ್ರೆ ಮೃತ್ಯು ಪರಿಹಾರ ಆಗಿದೆ ವಿಪ್ರರಿಗೆ, ಅಂತ ಫಲ ಈ ಪಾರಾಯಣದಿಂದ ಸಿಕ್ಕಿದೆ. ಆದ್ರಿಂದಾಗಿ ಯಾರು ಇವ್ರ ತರ ಉಪಾಸನೆಯನ್ನ ಮಾಡ್ತಾರೋ, ಭಕ್ತಿ ಶ್ರದ್ಧೆಯನ್ನ ನನಗೆ ಇಂಥ ಫಲ ಬೇಕು ಅಂತ, ಕೇವಲ ಇಲ್ಲಿ ಇನ್ನೊಂದು ಶಂಕೆ ಬರ್ಬೋದು, ಅಕಾಲ ಮೃತ್ಯು ಪರಿಹಾರ ಅಷ್ಟೇ ಆಗತ್ತೆ ವೃಂದಾವನ ಸ್ತೋತ್ರ ಪಾರಾಯಣ ಮಾಡಿದ್ರೆ, ಅದು ನಮ್ಗೆ ಇನ್ನೂ ಬೇರೆ ಬೇರೆ ಫಲ ಬೇಕಾಗಿತ್ತು, ಅದೇನ್ ಸಿಗಲ್ವಲ್ಲ ಬಿಡಿ, ಅದರಿಂದ ಈ ಸ್ತೋತ್ರ ಅದಕ್ಕೇನ್ ಬೇಡ ಅಂತ ಸೀಮಿತ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದಾರೆ, ಸೂಚನೆ ಕೊಡ್ತಾ. ಯಾಕೆಂದ್ರೆ ನೀವು ದೇವರನ್ನ, ಗುರುಗಳನ್ನ ಯಾವ ಪ್ರಕಾರವಾಗಿ ಯಾವ ರೀತಿ ನನಗೆ ಫಲ ಬೇಕು ಅಂತ ವಸ್ತುತಃ ಸಕಾಮೋಪಾಸನೆ ಮಾಡಬಾರ್ದು, ಇದೆ ನಿಜ. ಆದ್ರೂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥವನ್ನ ಮಾಡ್ತೀವಿ, ಅದು ಮನಸ್ಸಿನಲ್ಲಿ ಎಲ್ಲೂ ಹೋಗತ್ತೆ, ಇದ್ದೇ ಇರತ್ತಲ್ಲ ಇಂಥ ಫಲ ನನ್ಗೆ ಸಿಗ್ಬೇಕು ಅಂತ. ಸಂಕಲ್ಪ ಮಾಡ್ಬೇಕಾದ್ರೆ ಸೇರಿಸ್ತಾ ಇದ್ರು ಮನಸ್ಸಲ್ಲಂತೂ ಹಾಗೆ ಉಳ್ಕೊಡತ್ತೆ, ತೀರಾ ಮನಸ್ಸಿನ ತೆಗೆದು ಹಾಕಕ್ಕಂತೂ ಆಗಲ್ಲ. ಅಂತೂ ಯಾವ ರೀತಿ ನೀವು ಏನನ್ನು ಉದ್ದೇಶ ಇಟ್ಕೊಂಡು ಉಪಾಸನೆ ಮಾಡಿರ್ತೀರೋ ಅಂಥ ಉಪಾಸನೆಯ ಫಲ ಅದು ಸಿಕ್ಕೇ ಸಿಗುತ್ತೆ, ದೇವ್ರು ಹಾಗೆ ಮಾಡ್ತಾನೆ. ಹಾಗಾಗಿ ವೃಂದಾವನ ಸ್ತೋತ್ರ ಪಾರಾಯಣ ಕೇವಲ ಅಕಾಲ ಮೃತ್ಯು ಪರಿಹಾರಕ ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಫಲ ಕೊಡುತ್ತೆ. ಅದಕ್ಕೋಸ್ಕರ ಸರ್ವೇಷ್ಟದಂ ಅಂತ ಹೇಳಿದ್ದು. ವಿಶೇಷವಾಗಿ ಅಕಾಲ ಮೃತ್ಯು ಪರಿಹಾರಕ ಯಾಕೆಂದ್ರೆ ವಿಪ್ರರಿಗೆ, ಎಡಮುಖ ಬ್ರಾಹ್ಮಣರಿಗೆ ಅನುಗ್ರಹ ಆಯ್ತು, ಆ ಫಲ ಸಿಕ್ತು, ಆದ್ರಿಂದ ಆ ಫಲವನ್ನು ಅಷ್ಟೇ ಹೇಳಿದ್ದು ಅನ್ನೋ ಅಂಶವನ್ನು ಸೇರಿಸಿ ಉಪಾಸಕಸ್ಯ ಅಕಾಲ ಮೃತ್ಯು ನಿವೃತ್ತಿ ಭವಿಷ್ಯತಿ ಇತಿ ಭಾವ ಅಂತ ಅಭಿಪ್ರಾಯ ಬಿಡಿಸಿದ್ದಾರೆ. ಇದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದ ಈ ವೈಶ್ವಾನರಾಧಿಕರಣ ಅಂತಿದೆ, ಅಲ್ಲಿ ಮಾತು ಬಂದಿದೆ. ತಂ ಯಥಾ ಉಪಾಸತೆ ತತ್ ತಥೈವ ಭವತಿ ಅಂತ ಪ್ರಸಿದ್ಧವಾಗಿ ಏನ್ ಹೇಳ್ತೀವಲ್ಲ, ಇಂಥ ಮಾತಿನ ಅಭಿಪ್ರಾಯ ಎಲ್ಲ ಅಲ್ಲಿ ನೋಡ್ಬಹುದು. ಇದಾದ ಮೇಲೆ ಯಥಾಶಕ್ತಿ ಪಾರಾಯಣ ಅನ್ಲಿಕ್ಕೆ ತಮ್ಮ ಯೋಗ್ಯತಾನುಸಾರ ಅರ್ಥಾನುಸಂಧಾನ ಪೂರ್ವಕ ಪಾರಾಯಣ ಅಂತ ಎಲ್ಲೋ ಇಲ್ಲಿ ಕೆಳಗಡೆ ಎಲ್ಲ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸರಿ, ಇದೆಲ್ಲ ಆದ್ಮೇಲೆ ಮುಂದೆ ಒಂದು ಪ್ರಶ್ನೆ ಬಂತು, ಈ ವೃಂದಾವನ ಎಲ್ಲಿದೆ ಈಗ ಅಂತ ಪ್ರಶ್ನೆ ಬಂತು. ನಮಗೀಗೆಲ್ಲ ಗೊತ್ತಿದೆ ಎಲ್ಲಿದೆ, ಸೋದೆ ಕ್ಷೇತ್ರದಲ್ಲಿ ವೃಂದಾವನ ಇದೆ ಅಷ್ಟು. ಅದು ಅವರೇ ಪರಿಚಯ ಮಾಡ್ಕೊಡ್ತಾರೆ, ಸೋದೆ ಅಂದ್ರೆ ಏನು, ಅಲ್ಲಿ ಹೇಗಿತ್ತು, ವಾದಿರಾಜರೇ ವರ್ಣನೆ ಮಾಡ್ತಾ ಇದ್ದಾರೆ. ಪರಮ ಪ್ರಮಾಣ ಇದು. ಅವ್ರು ಹೇಳಿದ್ರು ಹೇಗ್ ವೃಂದಾವನ ಇದೆ, ಯಾವ್ದು ಎಲ್ಲೆಲ್ಲಿದೆ, ಯಾವುದನ್ನ ಉಪಾಸನೆ ಮಾಡಿದ್ರೆ ನಮ್ಗೇನ್ ಫಲ ಸಿಗತ್ತೆ, ಇದೇನಿದೆಯಲ್ಲ ಇದು ಬಹಳ ಅಧಿಕೃತವಾದ ಮಾಹಿತಿ. ವಾದಿರಾಜರೇ ಸ್ವಯಂ ಹೇಳ್ತಾ ಇದ್ದಾರೆ. ಇದಂ ವೃಂದಾವನಂ ಕುತ್ರ ಬರ್ತದೆ ಅಂತಂದ್ರೆ ಅದಕ್ಕೆ
ಜಿಜ್ಞಾಸುಗಳು ಯಾರು ತಿಳಿಬೇಕು ಅನ್ನೋ ಇಚ್ಛೆ ಇದೆ ಅವ್ರಿಗೆ ತಿಳಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. 36ನೇ ಶ್ಲೋಕ, ಅದಕ್ಕೆ ಹೋಗೋಣ. ಇದು ಸ್ವಲ್ಪ ದೀರ್ಘ ಶ್ಲೋಕ. ಹಿಂದೆ ಎಲ್ಲ ಚಿಕ್ಕ ಚಿಕ್ಕ ಶ್ಲೋಕಗಳೇ ಬಂತು. 34ನೇದು ಸ್ವಲ್ಪ ದೊಡ್ಡ ಶ್ಲೋಕ ಇತ್ತು. ಈಗ ದೀರ್ಘವಾದ ಶ್ಲೋಕ ಮಾಡಿ, ಇದು ಮಧ್ಯ ವಿಜಯ ಈ ತರದ್ದೆಲ್ಲ ಶ್ಲೋಕಗಳಿರುತ್ತಲ್ಲ ಆ ತರ ಶ್ಲೋಕ. ನಮಸ್ಕಾರ ಆಚಾರ್ಯ, ಕ್ಷಮಿಸಿ. ಹೆಣ್ಮಕ್ಳು ಪಾರಾಯಣ ಮಾಡ್ಬೋದಾ ಅಥವಾ ಬರಿಬೋದಾ? ಬರಿಬಹುದು, ಏನ್ ತೊಂದ್ರೆ ಇಲ್ಲ. ಮತ್ತೆ ಅಣುವೃಂದಾವನಾಖ್ಯಾನವನ್ನೆಲ್ಲ ಪಾರಾಯಣ ಮಾಡ್ತಾರೆ, ಇದನ್ನ ಮಾಡಬಹುದು. ಓಂಕಾರ ಇದ್ರೆ ಹೇಳ್ಬೇಡಿ. ಓಂಕಾರ ಇದ್ರೆ ಹೇಳ್ಬಾರ್ದು, ಬರಿಬೋದಲ್ವಾ? ಸ್ವಪ್ನ ಬೃಂದಾವನಾಖ್ಯಾನ ಬರಿಬಹುದು. ಆದ್ರೆ ಆಚಾರ್ಯ, ಇದು ಇದೊಂದು ಪುರುಷ ಸೂಕ್ತ ಸಮಾನಂ ಅಂತ ಹೇಳಿದಾಗ ವೇದ ಆಗೋತಲ್ಲ ಆಚಾರ್ಯ, ಇದು ಪರ ಇಲ್ವಾ? ಅಂದ್ರೆ ಹೇಗೆ ಅಂದ್ರೆ, ಈಗ ಲಕ್ಷ್ಮೀ ಶೋಭಾನೆ ಕೆಲವರೆಲ್ಲ ವೇದ ಮಂತ್ರಗಳನ್ನೇ ಉಲ್ಲೇಖ ಮಾಡ್ತಾರೆ. ಹರಿಕಥಾಮೃತ ಸಾರದಲ್ಲೂ ವೇದದ ಭಾಗ ಎಲ್ಲ ಬರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಅದಕ್ಕೆ ವೇದಕ್ಕೆ ಸಮಾನ ಅಂತ ಇಟ್ಕೊಂಡು ನಾವು ಪಾರಾಯಣ ಮಾಡದೇ ಇರಲ್ಲ. ಮತ್ತೆ ಶಿಷ್ಟ ಸಂಪ್ರದಾಯ ಇದೆ, ಮಾಡ್ತಾರೆ, ಹಲವರು ಪಾರಾಯಣ ಮಾಡ್ತಾರೆ. ಅದಕ್ಕೆ ತೀರಾ ನಮ್ಗೆ ಮನಸ್ಸಿಲ್ಲದ್ರೆ ಬರೀರಿ, ಪರವಾಗಿಲ್ಲ, ಅದಕ್ಕೆ ಏನ್ ತೊಂದ್ರೆ ಇಲ್ಲ. ಈಗ ಮಧ್ಯ ವಿಜಯವನ್ನು ಪಾರಾಯಣ ಮಾಡೋದಿದೆ, ಅನೇಕರು ಮಧ್ಯ ವಿಜಯವನ್ನು ಪಾರಾಯಣ ಮಾಡ್ತಾರೆ. ಅದು ವಸ್ತುತಃ ಮಂತ್ರ ತುಲ್ಯಕೃತೆ ಅಂತ ಪ್ರಸಿದ್ಧ ಮಧ್ಯ ವಿಜಯ. ಆದ್ರೆ ಅನೇಕರು ಪಾರಾಯಣ ಮಾಡೋದಿದೆ. ಹೆಚ್ಚೇನಂದ್ರೆ ಕನ್ನಡದಲ್ಲಿ ಸಿಕ್ತಾಗ ಕನ್ನಡದಲ್ಲಿ ಇರೋದನ್ನ ಪಾರಾಯಣ ಮಾಡೋದು ಉಚಿತ. ಅದಕ್ಕೆ ಹೋಗ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದಕ್ಕೆ ತುಂಬಾ ನಿಯಮಗಳನ್ನು ಪಾಲಿಸಿ ಇಂತಹ ಗ್ರಂಥಗಳು ಪಾರಾಯಣ ಮಾಡ್ಬೇಕಾಗಿ ಬರುತ್ತೆ. ಅದೊಂದು ಎಚ್ಚರಿಕೆ ಒಂದು ಇಟ್ಕೊಳ್ಬೇಕು. ಇಲ್ಲ ತೀರಾ ಇದು ಅಂತಂದ್ರೆ ಒಮ್ಮೆ ಗುರುಗಳ ಬಳಿನೇ ಸ್ವಾಮಿಗಳ ಅಪ್ಪಣೆ ಕೊಟ್ರೆ ಅವಶ್ಯವಾಗಿ ಪಾರಾಯಣ ಮಾಡ್ಬಹುದು, ಅದನ್ನ ಇಟ್ಕೊಳ್ಬಹುದು. ಕೊನೆಗೆ ಮುಂದೆ ಈ 36ನೇ ಶ್ಲೋಕ ಅದೊಂದು ಹೇಳ್ಕೊಟ್ಟಿರ್ತೀನಿ, ನಂತರ ವಿವರಣೆ ಅದು ಮುಂದಿನ ಪಾಠದಲ್ಲಿ ಮಾಡ್ತೀನಿ. 36ನೇ ಶ್ಲೋಕ. ಅಶ್ವತ್ಥಚೂತ ಪನಸಾಮ್ರ ಸುನಾರಿಕೇಲ ಧಾತ್ರಿ ಕ್ಷುದಂಡ ಕದಲೀವನ ಮಧ್ಯಗಾಯ ಬೃಂದಾವನಾಷ್ಟಕ ಪಿನಾಕಿ ಹನುಮತಾಂ ಚ ಮಧ್ಯೆ ಸ್ಥಿತಾತು ಧವಲೇತಿ ಸುದಿವ್ಯನಾಮ್ನಿ. ಇಲ್ಲಿಗೆ ಅವರ ಬೃಂದಾವನ ಎಲ್ಲಿದೆ ಅನ್ನೋ ವಿಷಯದ ಬಗ್ಗೆ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದರ ವಿವರಣೆಯನ್ನ ಮತ್ತೆ 2 ದಿವಸ ಅನಧ್ಯಯನ ಆದ ಪಾಠ ಇರಲ್ಲ, ಮತ್ತೆ ಬಿದಿಗೆಯಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ಗುರುಗಳಿಗೆ ನಮಸ್ಕಾರ, ಧನ್ಯವಾದ. ನಾಳೆ ಇಲ್ವಾ? ನಮಸ್ಕಾರ ಗುರುಗಳಿಗೆ. ನಾಳೆ ನಾಡಿದ್ದಿರೋದಿಲ್ಲ ಅನಧ್ಯಯನ, ನಾಳೆ ಪಾಠ ಇರಲ್ಲ, ಮತ್ತೆ ಬಿದಿಗೆಯಿಂದ. ಸರಿ, ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.